ಫೋನ್ಪೇಲಿ ಬರುವಂತಹ ರಿಮೈಂಡರ್ ನೋಟಿಫಿಕೇಶನ್ ಅಥವಾ ಪೇಯಬಲ್ ನೋಟಿಫಿಕೇಶನನ್ನು ಟರ್ನ್ ಆಫ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಫೋನ್ಪೇ ನೋಟಿಫಿಕೇಶನ್ ಬಂದ ತಕ್ಷಣ ಏನಾದರೂ ಕಟ್ ಆಗ್ತಾ ಇದೆಯೇನಪ್ಪ ನಮ್ಮ ಅಕೌಂಟಲ್ಲಿ ಹಣ ಅಂತ ಹೇಳಿ ಗಾಬರಿ ಪಡುವಂತಹ ಸನ್ನಿವೇಶಗಳು ಬರ್ತವೆ. ಹಾಗಾಗಿ ಅದನ್ನು ಕಂಪ್ಲೀಟಾಗಿ ಟರ್ನ್ ಆಫ್ ಮಾಡ್ಕೋಬೋದು ನೀವು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನಿಮ್ಮ ಫೋನಿನಲ್ಲಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡಿ. ಈ ರೀತಿಯಾದಂಥ ನೋಟಿಫಿಕೇಷನ್ನ ಕಂಪ್ಲೀಟಾಗಿ ಟರ್ನ್ ಆಫ್ ಮಾಡೋದು ಹೇಗೆ ಅಂದರೆ, ಜಸ್ಟ್ ಕ್ಲೋಸ್ ಆಲ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಫೋನ್ಪೇ ಓಪನ್ ಆಗಿದೆ. ಡ್ಯಾಶ್ಬೋರ್ಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಸ್ಕ್ಯಾನರ್ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಮ್ಯಾನೇಜ್ ಪೇಮೆಂಟ್ ಕೆಳಗಡೆ ಶೇಕ್ ಟು ಸ್ಕ್ಯಾನ್ ಅಂತ ಇದೆ. ಅದರ ಕೆಳಗಡೆ ಪ್ರಿಫರೆನ್ಸಸ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಲ್ಯಾಂಗ್ವೇಜಸ್ ಕೆಳಗಡೆ ಬಿಲ್ ನೋಟಿಫಿಕೇಷನ್ಸ್ ಅಂತ ಇದೆ. ಇಲ್ಲಿ ನೀವು ಬಿಲ್ ನೋಟಿಫಿಕೇಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಫೋನ್ಪೇ ನೋಟಿಫಿಕೇಷನ್ ಅಂದರೆ ರಿಮೈಂಡರ್ ನೋಟಿಫಿಕೇಷನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯಾಕಂದರೆ ನೋಟಿಫಿಕೇಷನ್ ಆನ್ ಆಗಿರುತ್ತೆ, ಎಲ್ಲ ಬಿಲ್ಸ್ನ ನೋಟಿಫಿಕೇಷನ್ ಇಲ್ಲಿ ಆನ್ ಆಗಿರುತ್ತೆ. ಹಾಗಾಗಿ ನೀವು ಫೋನ್ಪೇ ಕ್ಲೋಸ್ ಇದ್ದರೂ ಕೂಡ ನೋಟಿಫಿಕೇಷನ್ ಟನ್ ಅಂತ ಹೇಳಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನು ಕಂಪ್ಲೀಟಾಗಿ ಟರ್ನ್ ಆಫ್ ಮಾಡೋದು ಹೇಗೆ ಅಂದರೆ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಪಕ್ಕದಲ್ಲಿ ಏರ್ಟೆಲ್ ಪ್ರೀಪೇಯ್ಡ್ ಅಂತ ಇದೆ, ರೈಟ್ ಸೈಡಾಗಿ ಡಿಲೀಟ್ ಅಂತ ಇದೆ. ಜಸ್ಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕಂಪ್ಲೀಟಾಗಿ ಡಿಲೀಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಕಂಪ್ಲೀಟ್ ಒಂದೊಂದನ್ನೇ ಯಾವುದು ನಿಮಗೆ ನೀಡಿಲ್ವೋ ಅದನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಾ ಹೋಗಿ. ಓಕೆ, ನಿಮಗೆ ಕಾಣ್ತಾ ಇರ್ಬೋದು ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲನೂ ಡಿಲೀಟ್ ಮಾಡಿದಾದಮೇಲೆ ಕಂಪ್ಲೀಟ್ ಬ್ಯಾಕ್ ಹೋಗಿ ಕಾಣ್ತಾ ಇರ್ಬೋದು ಇನ್ನೊಂದು ಆಪ್ಷನ್ ಇದೆ ರಿಮೈಂಡರ್ಸ್ ಅಂತ. ಇದು ರಿಮೈಂಡರ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ರಿಮೈಂಡರ್ಸ್ ಎಲ್ಲನೂ ಡಿಸ್ಪ್ಲೇ ಆಗಿದೆ. ನೀವು ಪೇ ಮಾಡಿರುವಂಥ ಎಲ್ಲ ಹಿಸ್ಟ್ರಿ ಇಲ್ಲಿ ರಿಮೈಂಡರಲ್ಲಿ ಬಂದು ಕುತ್ಕೊಂಡಿರುತ್ತೆ. ಇದನ್ನು ಕೂಡ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ಒಂದೊಂದನ್ನೇ ಡಿಲೀಟ್ ಮಾಡ್ಕೊಬನ್ನಿ. ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಕಂಪ್ಲೀಟಾಗಿ ಡಿಲೀಟ್ ಮಾಡಿ. ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಕಂಪ್ಲೀಟಾಗಿ ಎಲ್ಲ ಡಿಲೀಟ್ ಆಯಿತು. ಮ್ಯಾನೇಜ್ ರಿಮೈಂಡರ್ಸ್ ಕೂಡ ಎಂಟಿ ಇದೆ ಮತ್ತು ಬಿಲ್ ನೋಟಿಫಿಕೇಷನ್ಸ್ ಕೂಡ ಎಂಟಿ ಇದೆ. ಈಗ ನಿಮಗೆ ಫೋನ್ಪೇಲಿ ಯಾವುದೇ ನೋಟಿಫಿಕೇಷನ್, ಬಿಲ್ ರಿಮೈಂಡರ್ಸ್ ಹಾಗೆ ಬಿಲ್ ಪೇಮೆಂಟ್ ರಿಮೈಂಡರ್ಸ್ ಯಾವುದು ಕೂಡ ಬರೋದಿಲ್ಲ. ಈ ರೀತಿಯಾಗಿ ಕಂಪ್ಲೀಟಾಗಿ ಟರ್ನ್ ಆಫ್ ಮಾಡ್ಕೋಬೋದು ನೀವು ಬಿಲ್ ರಿಮೈಂಡರ್ಸ್ ಅಥವಾ ಪೇಮೆಂಟ್ ರಿಮೈಂಡರ್ ನೋಟಿಫಿಕೇಷನನ್ನು. ಓಕೆ.